ಕರ್ನಾಟಕದ ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ಮಧ್ಯೆ ಕೋಟ್ಯಂತರ ಭಕ್ತರನ್ನು ತನ್ನತ್ತ ಸೆಳೆಯುವ ಒಂದು ದಿವ್ಯಕ್ಷೇತ್ರವಿದೆ. ಅದುವೇ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿ ನಾಗರಾಜ ವಾಸುಕಿ ಸ್ವತಃ ವಾಸಿಸುತ್ತಿದ್ದಾನೆ ಎಂದು ನಂಬಲಾಗುತ್ತದೆ. ಇಲ್ಲಿಗೆ ಬಂದವರು ಕೇವಲ ದೇವರ ದರ್ಶನಕ್ಕಾಗಿ ಮಾತ್ರ ಬರುವುದಿಲ್ಲ. ಜೀವನದ ದೊಡ್ಡ ಸಮಸ್ಯೆಗಳಾದ ನಾಗದೋಷ, ಸಂತಾನ ಸಮಸ್ಯೆ, ವಿವಾಹ ವಿಳಂಬ, ಕುಟುಂಬದ ಅಶಾಂತಿ ಇವುಗಳಿಂದ ಮುಕ್ತಿ ಪಡೆಯುವ ನಂಬಿಕೆಯಿಂದ ಬರುತ್ತಾರೆ. ಆದರೆ ಒಂದು ಪ್ರಶ್ನೆ ಬಹುತೇಕರ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಸ್ಥಳಕ್ಕೆ ಕುಕ್ಕೆ ಎಂಬ ಹೆಸರು ಏಕೆ ಬಂತು? ಈ ದೇವಾಲಯದ ಇತಿಹಾಸವೇನು? ಇದು ಕೇವಲ ಪುರಾಣವೇ ಅಥವಾ ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಪರಂಪರೆಯೇ? ಇಂದಿನ ವಿಡಿಯೋದಲ್ಲಿ ನಾವು ಇದರ ಆಳವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಗ್ರಾಮದಲ್ಲಿದೆ. ಇದರ ಎದುರಿಗೆ ಕುಮಾರ ಪರ್ವತ ಮತ್ತು ಹಿಂದೆ ಶೇಷ ಪರ್ವತವಿದೆ. ಇಲ್ಲಿ ಹರಿಯುವುದು ಕುಮಾರಧಾರಾ ನದಿ. ಪುರಾಣಗಳ ಪ್ರಕಾರ ತಾರಕಾಸುರನನ್ನು ಸಂಹರಿಸಿದ ನಂತರ ಶ್ರೀ ಸುಬ್ರಹ್ಮಣ್ಯನು ತನ್ನ ವೇಲವನ್ನು ಈ ನದಿಯಲ್ಲಿ ತೊಳೆದನು. ಆ ಕಾರಣದಿಂದಲೇ ಈ ನದಿಗೆ ಕುಮಾರಧಾರಾ ಎಂಬ ಹೆಸರು ಬಂದಿದೆ. ಕುಕ್ಕೆ ಎಂಬ ಹೆಸರಿನ ರಹಸ್ಯ ಇದು ಅತ್ಯಂತ ಕುತೂಹಲಕಾರಿ ವಿಷಯ. ಇದಕ್ಕೆ ಒಂದಲ್ಲ ಎರಡಲ್ಲ ಮೂರು ಅಭಿಪ್ರಾಯ ಇದೆ. ಮೊದಲ ಅಭಿಪ್ರಾಯ, ಕನ್ನಡದಲ್ಲಿ ಕುಕ್ಕೆ ಎಂದರೆ ಬುಟ್ಟಿ ಅಥವಾ ಬಾಸ್ಕಟ್. ಒಂದು ಕಾಲದಲ್ಲಿ ಉತ್ಸವ ಮೂರ್ತಿಯನ್ನು ಒಂದು ವಿಶೇಷ ಬುಟ್ಟಿಯಲ್ಲಿ ಸುರಕ್ಷಿತವಾಗಿ ಇರಿಸಲಾಗುತ್ತಿತ್ತು. ಅದರ ಕಾರಣದಿಂದ ಆ ಸ್ಥಳವೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿಯಾಯಿತು. ಎರಡನೇ ಅಭಿಪ್ರಾಯ, ಸಂಸ್ಕೃತದಲ್ಲಿ ಕುಕ್ಷಿ ಎಂದರೆ ಗುಹೆ ಅಥವಾ ಒಳಭಾಗ. ವಾಸುಕಿ ನಾಗನು ಗುಹೆಯೊಳಗೆ ಆಶ್ರಯ ಪಡೆದ ಕಾರಣ ಈ ಪ್ರದೇಶಕ್ಕೆ ಕುಕ್ಕೆ ಎಂಬ ಹೆಸರು ಬಂದಿದೆ ಎಂಬ ಅಭಿಪ್ರಾಯವೂ ಇದೆ. ಮೂರನೇ ಅಭಿಪ್ರಾಯ, ಹಳೆಯ ಗ್ರಂಥಗಳಲ್ಲಿ ಈ ಊರನ್ನು ಕುಕ್ಕೆ ಪಟ್ಟಣ ಅಥವಾ ಕುಕ್ಕೆಪುರ ಎಂದು ಉಲ್ಲೇಖಿಸಲಾಗಿದೆ. ಆದ್ದರಿಂದ ಮೊದಲು ಊರಿಗೆ ಆ ಹೆಸರು, ನಂತರ ದೇವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಹೆಸರು ಬಂದಿರಬಹುದು. ಯಾವ ಅಭಿಪ್ರಾಯವನ್ನು ತೆಗೆದುಕೊಂಡರು, ಒಂದು ವಿಷಯ ಮಾತ್ರ ಸ್ಪಷ್ಟ: ಕುಕ್ಕೆ ಎಂಬ ಪದವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿದೆ. ವಾಸುಕಿ ನಾಗರಾಜನ ಕಥೆ ಈ ಕ್ಷೇತ್ರದ ಹೃದಯ ಅಥವಾ ಪ್ರಮುಖ ವಿಷಯವಾಗಿದೆ. ಗರುಡನು ಸರ್ಪಗಳ ಶತ್ರು. ಗರುಡನ ಭಯದಿಂದ ವಾಸುಕಿ ನಾಗರಾಜನು ಸುರಕ್ಷಿತ ಸ್ಥಳವನ್ನ ಹುಡುಕುತ್ತಿದ್ದನು. ಆಗ ಶ್ರೀ ಸುಬ್ರಹ್ಮಣ್ಯನು ನನ್ನ ಆಶ್ರಯಕ್ಕೆ ಬಾ ಎಂಬುದಾಗಿ ವಾಸುಕಿಗೆ ಅಭಯ ನೀಡಿದನು. ಆ ದಿನದಿಂದ ವಾಸುಕಿ ಸುಬ್ರಹ್ಮಣ್ಯನ ಕೆಳಗೆ ನೆಲೆಸಿದನು. ಇಂದಿಗೋ ಗರ್ಭಗುಡಿಯಲ್ಲಿ ವಾಸುಕಿ ಹಾಗೂ ಸುಬ್ರಹ್ಮಣ್ಯರನ್ನು ಒಂದೇ ಆರಾಧನೆಯಲ್ಲಿ ಪೂಜಿಸಲಾಗುತ್ತದೆ ಎಂಬುದು ಇಲ್ಲಿನ ವಿಶೇಷ. ದೇವಾಲಯ ಪ್ರವೇಶಿಸಿದಾಗ ಮೊದಲು ಕಾಣಿಸುವುದು ಬೆಳ್ಳಿಯಿಂದ ಅಲಂಕರಿಸಲ್ಪಟ್ಟ ಗರುಡ ಕಂಬ. ಇದನ್ನು ಸಾಮಾನ್ಯ ಧ್ವಜಸ್ತಂಭವೆಂದು ಭಾವಿಸಬೇಡಿ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಾಸುಕಿಯ ತೇಜಸ್ಸು ಹಾಗೂ ವಿಷದ ಶಕ್ತಿಯಿಂದ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ರಕ್ಷಿಸುವ ಸಂಕೇತವಾಗಿ ಈ ಕಂಬವನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆದಿ ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಪ್ರಸಿದ್ಧ ಸುಬ್ರಹ್ಮಣ್ಯ ಭುಜಂಗಪ್ರಯಾತ ಸ್ತೋತ್ರವನ್ನು ಇಲ್ಲಿ ರಚಿಸಿದರೆಂದು ಪರಂಪರೆ ಹೇಳುತ್ತದೆ. ಭಾರತದಾದ್ಯಂತ ನಾಗದೋಷ ಪರಿಹಾರಕ್ಕೆ ಅತ್ಯಂತ ಪ್ರಸಿದ್ಧ ಕ್ಷೇತ್ರವೆಂದರೆ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿ ಮುಖ್ಯವಾಗಿ ನಡೆಯುವ ಸೇವೆಗಳು ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ. ಇವು ಪುರಾತನ ಆಗಮ ಮತ್ತು ದೇವಾಲಯದ ಆಚರಣೆಗಳ ಆಧಾರದ ಮೇಲೆ ನಡೆಯುವ ವಿಶೇಷ ಪೂಜೆಗಳಾಗಿದ್ದು, ಭಕ್ತರು ಕುಟುಂಬ ಪರಂಪರೆಯ ನಂಬಿಕೆಯಂತೆ ಇವುಗಳನ್ನು ನೆರವೇರಿಸುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕೇವಲ ಒಂದು ದೇವಸ್ಥಾನವಲ್ಲ, ಇದು ನಾಗರಹಸ್ಯಗಳ ನೆಲೆ, ವೇದ ಪುರಾಣಗಳ ಜೀವಂತ ನೆನಪು, ಪಶ್ಚಿಮ ಘಟ್ಟದ ದಿವ್ಯ ಶಕ್ತಿ ಕೇಂದ್ರ. ಒಮ್ಮೆ ಭಕ್ತಿಭಾವದಿಂದ ಭೇಟಿ ನೀಡಿದರೆ ಪ್ರಕೃತಿ, ಪುರಾಣ ಮತ್ತು ಆಧ್ಯಾತ್ಮಿಕತೆ ಒಂದಾಗಿ ಅನುಭವವಾಗುವ ಅಪರೂಪದ ಕ್ಷೇತ್ರ.